ನಮಸ್ಕಾರ ಸ್ನೇಹಿತರೆ. ನಾನು ಈ ವಿಡಿಯೋ ಮಾಡೋಂಥ ಉದ್ದೇಶ ನನಗಿರಲಿಲ್ಲ. ಆದರೆ ಕೂಡ ಏನೋ ಒಂಥರ ಒಂದು ವಿಡಿಯೋ ಮಾಡಬೇಕು, ಅದು ಸೋಷಿಯಲ್ ಮೀಡಿಯಲ್ಲಿ ಹಾಕಬೇಕು ಅಂತ ಅನಿಸ್ತು. ಸರಿನೋ ತಪ್ಪು ನನಗೆ ಗೊತ್ತಿಲ್ಲ. ಆದರೆ ಕೂಡ ಮೊದಲನೇದಾಗಿ ಒಂದು ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಾರ ತಪ್ಪಾಗಿದ್ದರೆ, ಅಭಿಮಾನಿಗಳಲ್ಲಿ ಏನಾದರೂ ತಪ್ಪು ನೋವಿದ್ದರೆ ಅದು ನಾನು ಕ್ಷಮೆ ಕೇಳ್ತೀನಿ. ಮೊದಲನೇದಾಗಿ ನಾನು ಯಾವ ವಿಷಯ ಹೇಳಕ್ಕೆ ಬರ್ತಾಯಿದ್ದೀನಪ್ಪ, ಏನು ಮೊದಲನೇ ಕ್ಷಮೆ ಕೇಳ್ತಾಯಿದ್ದೀನಿ ಅಂತ ತಪ್ಪು ಹೇಳಿದ್ರೆ ಅದು ನನ್ನ ತಪ್ಪಲ್ಲ. ನನ್ನ ಮನಸ್ಸಲ್ಲಿ ಆ ಥರ ಅಂತ ನೋವನ್ನ ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಸರಿ ತಪ್ಪು ಏನು ಅಂತ, ಮತ್ತು ನಮ್ಮ ಕನ್ನಡಿಗರೇ ಇದನ್ನು ತಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಕೇಳಬೇಕಂತ ಒಂದು ನನ್ನ ವ್ಯಕ್ತ ಮಾಡ್ತಾರಂಥ ಒಂದು ಭಾವನೆ. ಉದಾಹರಣೆಗೆ ಈ ಒಂದು 3 ತಿಂಗಳಿಂದ ಈಚೆಗೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಬೆಳವಣಿಗೆ ಆಗ್ತಾಯಿದೆ, ಒಳ್ಳೆ ಚಿತ್ರಗಳು ಬರ್ತಾಯಿದೆ. ಉದಾಹರಣೆಗೆ ಕೃಷ್ಣ ಪ್ರಾಣ ಸಖಿನೋ ಏನೋ ಅಂತ ಒಂದು ಬಂತು, ಬಗೀರ ಬಂತು, ಮತ್ತು ಮೊನ್ನೆ ತಾನೇ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಒಂದು ಉತ್ತಮವಾದಂಥ ಚಿತ್ರ ಬಂತು, ಬೈರ್ತಿ ರಣಗಳಂತ. ತುಂಬ ಒಳ್ಳೆ ಚಿತ್ರಗಳು ಕನ್ನಡದಲ್ಲಿ ಬರ್ತಾಯಿದೆ. ಬೇರೆ ಭಾಷೆ ಜನ ಕೂಡ ಬಂದು ಇಲ್ಲಿ ನೋಡ್ತಾಯಿದ್ದಾರೆ. ಅದರಲ್ಲಿ ಡಬ್ಬಿಂಗು ರಿಮೇಕ್ ಕೂಡ ಮಾಡ್ತಾಯಿದ್ದಾರೆ. ಭಾಷೆ ಚೇಂಜ್ ಮಾಡಿ ಅವ್ರವ್ರ ಲ್ಯಾಂಗ್ವೇಜಲ್ಲಿ ಪಿಕ್ಚರ್ ಬಿಡೋವಂಥದ್ದು ಕೆಲಸ ನಡೀತಾಯಿದೆ. ಅದೇ ರೀತಿ ಬೈರ್ತಿ ರಣಗಳು ಕೂಡ 1 ವಾರ ಆದಮೇಲೆ 2 ವಾರ ಆದಮೇಲೆ ಬೇರೆ ಲ್ಯಾಂಗ್ವೇಜಲ್ಲಿ ಬಿಟ್ಟರು, ಅದು ಸಕ್ಸಸ್ ಆಗಿರ್ತದೆ. ತುಂಬ ಖುಷಿ. ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಕೂಡ ತಮಿಳು ತೆಲುಗುವಲ್ಲಿ ಕೂಡ ಅವರೇ ತುಂಬ ಸ್ವಂತ ವಾಯ್ಸ್ ಡಬ್ ಮಾಡಿ ಚಿತ್ರನ ರಿಲೀಸ್ ಮಾಡಿದ್ರು ಅಂತ ಗೊತ್ತಾಯಿತು. ಸಕ್ಸಸ್ಸು ಆಯಿತು. ನನಗೆ ಒಂದು ನಮ್ಮ ಪ್ರೇಕ್ಷಕರ ಹತ್ರ ಅಥವಾ ಕನ್ನಡ ಅಭಿಮಾನಿಗಳ ಹತ್ರ ನಾನು ಕೇಳ್ತಾ ಇದ್ದೀನಿ, ಇವತ್ತು ಪುಷ್ಪ 2 ರಿಲೀಸ್ ಆಗಿದೆ ಅಂತ ಗೊತ್ತಾಯಿತು. ಕೆಲವೊಂದು ಟಿ ವಿ ಮಾಧ್ಯಮದಲ್ಲಿ ನಾನು ನೋಡಿದೆ, ಮಿಶ್ರ ಪ್ರತಿಕ್ರಿಯೆಗಳು ಬರ್ತಾಯಿದೆ. ಅದಕ್ಕಿಂತ ಮೊದಲು ನನಗೆ ಮೊನ್ನೆ ತಮಿಳ್ನಾಡಲ್ಲಿ ಚೆನ್ನೈಯಲ್ಲೆಲ್ಲ ಒಂದು ಈ ಪ್ರಚಾರ ಏನು ಪುಷ್ಪ 2 ಅದಕ್ಕೆ ಪ್ರೀ ಇವೆಂಟು ಇದಕ್ಕೆ ಹೋದಾಗ ಅಲ್ಲಿ ರಶ್ಮಿಕಾ ಮದ್ದಣ್ಣ ಆಗ್ಬೋದು, ಶ್ರೀಲೀಲಾ ಆಗ್ಬೋದು, ಮತ್ತು ಯಾರು ನಮ್ಮ ಅಲ್ಲು ಅರ್ಜುನ್ ಕೂಡ ತಮಿಳಲ್ಲೇ ಮಾತಾಡಿದ್ರು. ಮತ್ತು ಆ ಥರ ಈವೆಂಟು ಕರ್ನಾಟಕದಲ್ಲಿ ಮಾಡಿಲ್ಲ. ಮತ್ತು ಕನ್ನಡದಲ್ಲಿ ಯಾವುದೇ ರೀತಿ ಪ್ರೀ ಇವೆಂಟ್ ಬಂದು ಪ್ರಮೋಷನ್ಗೆ ಬಂದಿಲ್ಲ. ಅದೇ ಕೂಡ ಕರ್ನಾಟಕದಲ್ಲಿ ಕೆಲವೊಂದು ಥಿಯೇಟ್ರ್ಗಳಲ್ಲಿ ಮಲ್ಟಿಪ್ಲೆಕ್ಸಲ್ಲಿ ನಾನು ಕೇಳ್ಪಟ್ಟೆ, ಸುಮಾರು ಒಂದು 200, 2000, 3000 ಯಾವುದೋ ಗೋಲ್ಡು ಮಲ್ಟಿಪ್ಲೆಕ್ಸಲ್ಲೇನೋ 7000, 8000 ಅಂತೆಲ್ಲ ಇದೆ ಅಂತ. ಕನ್ನಡಕ್ಕೆ ಯಾಕೆ ಈ ಥರ, ಬೇರೆ ಲ್ಯಾಂಗ್ವೇಜ್ಗೆ ಯಾಕೆ ಈ ಥರ ಅಂತ ಒಂದು ಕ್ವಶನ್. ಅದು ಬಿಟ್ಟು ಕೂಡ ದುಡ್ಡು ವ್ಯಾವಹಾರಿಕ ದೃಷ್ಟಿಯಿಂದ ಬಿಟ್ಟರೆ ಕೂಡ ಸ್ವಾಭಿಮಾನವಾಗಿ ಒಬ್ಬ ಕನ್ನಡಿಗನಾಗಿ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ನಮ್ಮ ಕನ್ನಡಿಗರು ಎಲ್ಲ ಭಾಷೆನ ಪ್ರೀತಿಸ್ತೀವಿ, ಗೌರವಿಸ್ತೀರಿ. ಆದರೆ ಭಾಷೆಗೆ ಧಕ್ಕೆ ಬಂದಾಗ ನಾವು ಪ್ರತಿಭಟಿಸೋದು ನಮ್ಮ ಕರ್ತವ್ಯ. ಯಾಕಂದರೆ ನಾವು ಚೆನ್ನಾಗಿದ್ದು ನಮ್ಮ ಭಾಷೆಗೆ ಗೌರವ ಸಿಕ್ಕಿದ್ರೆ ನಮ್ಮೆಲ್ಲರಿಗೂ ಗೌರವ. ಸೊ ಹಂಗಾಗಿ ನನ್ನ ಒಂದು ಕೊನೆ ಪ್ರಶ್ನೆ ಏನಂದರೆ, ದಯವಿಟ್ಟು ನೀವೆಲ್ಲ ಕೇಳಬೇಕು. ಮತ್ತು ರಶ್ಮಿಕಾ ಮಂದಣ್ಣ ಮತ್ತು ಯಾರು ಶ್ರೀಲೀಲಾ ಅವರು ಕನ್ನಡದಲ್ಲಿ ಒಂದು ಮೆಸೇಜ್ ಹಾಕಿಲ್ಲ. ಕನ್ನಡದಲ್ಲಿ ಬಂದು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಹೋದಾಗ ಅವರು ಆಯಾ ಲ್ಯಾಂಗ್ವೇಜ್ಗಳನ್ನ ಸುಲಿತವಾಗಿ ಮಾತಾಡ್ತಾರೆ. ಆದರೆ ನಮ್ಮ ಲ್ಯಾಂಗ್ವೇಜ್ ಮಾತಾಡಬೇಕಂದ್ರೆ ಏನೋ ಗೊತ್ತಿಲ್ಲದಿರೋ ಮಾತಾಡ್ತಾರೆ. ಯಾಕೆ ಇಷ್ಟಿದು? ಎಲ್ಲ ಭಾಷೆನ ಪ್ರೀತಿ ಗೌರವಿಸೋರು ಕನ್ನಡಿಗರು. ಸೊ ಹಂಗಾಗಿ ನನ್ನ ಕ್ವಶನ್ ಏನಂದರೆ, ಈ ಪಿಕ್ಚರ್ ಮುಖಾಂತರ ನಾವು ಒಂದು ಉತ್ತರ ಕೊಡಬೇಕು. ಆಯಿತು, ನಾವು ಯಾವುದೇ ಪಿಕ್ಚರ್ಗೆ ವಿರೋಧ ಮಾಡ್ತಿಲ್ಲ, ಆದರೆ ವಿರೋಧ ಮಾಡಿಲ್ಲ ಅಂದರೆ ನಮ್ಮ ಭಾಷೆನ ಬಿಟ್ಕೊಡ್ತಾ ಇದ್ದೀರಿ ಅನ್ನೋ ಅರ್ಥ ಅಲ್ಲ. ನಮ್ಮ ಭಾಷೆಗೆ ಯಾರು ಗೌರವ ಕೊಡ್ತಾರೋ ಅವ್ರಿಗೆ ನಾವು ಗೌರವಿಸೋಣ. ನಮ್ಮ ಭಾಷೆನ ಕೆಳಮಟ್ಟದಲ್ಲಿ ನೋಡಿ ಅಂಥವ್ರಿಗೆ ನಾವು ಗೌರವ ಕೊಡೋದು ಎಷ್ಟು ಸಮಂಜಸ? ನೀವೇ ನಿಮ್ಮ ಕ್ವಶನ್ ಆಗಿ. ಯಾರು ಇವತ್ತು ಪುಷ್ಪ ನೋಡ್ತಾಯಿದ್ದೀರಿ, ಬುಕ್ ಮಾಡ್ತಾಯಿದ್ದೀರಿ, ನಾನು ಅದಕ್ಕೆ ವಿರೋಧ ಮಾಡ್ತಾಯಿಲ್ಲ. ಆದರೆ ಮೊದಲನೇದಾಗಿ ನನ್ನ ತಾಯಿಗೆ ನಾನು ಗೌರವ ಕೊಟ್ಟು ಬೇರೆಯವ್ರನ್ನ ಪ್ರೀತಿಯಿಂದ ಆದರಿಸೋಣ. ಅದು ಬಿಟ್ಟು ನನ್ನ ತಾಯಿಗೆ ಮೋಸ ಮಾಡಿ ಬೇರೆಯವ್ರಿಗೆ ನಾನು ಗೌರವಿಸ್ತೀನಿ ಅಂದರೆ ಅದು ಎಷ್ಟು ಸಮಂಜಸ ಅಂತ ಹೇಳ್ತಾರೆ. ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ನಮ್ಮ ಭಾಷೆಗೆ ನಮ್ಮತನಕ್ಕೆ ಧಕ್ಕೆ ಬಂದಾಗ ನಾವೆಲ್ಲ ಪ್ರತಿಭಟಿಸೋದು ಈ ಒಂದು ಕಾರಣಕ್ಕೆ. ಪುಷ್ಪನ ಯಾವ ರೀತಿ ನೋಡಬೇಕನ್ನೋದು ನಿಮಗೆ ಬಿಟ್ಟಿದ್ದು. ಈ ಒಂದು ವಿಡಿಯೋ ಯಾರು ವಾಚ್ ಮಾಡಿದೆ ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.